ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ಈ ದೇಶದ ಸಂವಿಧಾನ ಜಾರಿಯಾಗಿ 76 ವರ್ಷಗಳೇ ಕಳೆದೋಗ್ಬಿಟ್ಟವೆ. ಈ ದೇಶದ ಶೋಷಿತರ ಮೇಲೆ ಪ್ರತಿನಿತ್ಯ ಜಾತಿ ದೌರ್ಜನ್ಯಗಳು ಹೆಚ್ಚಾಗಿದ್ದಾವೆ. ಮೊನ್ನೆ ನಮ್ಮದೇ ರಾಜ್ಯದ ರಾಯಚೂರು ಜಿಲ್ಲೆ ಶಿರವಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಕ್ರಾಣಿ ಅಂಥೇಳಿ ಒಂದು ಗ್ರಾಮ, ಅಲ್ಲಿ ಕುಮಾರಿ ಅಶ್ವಿನಿ ಅಂಥೇಳಿ BA ಡಿಗ್ರಿ ಓದಿರ್ತಕ್ಕ ಒಂದು ಹೆಣ್ಣು ಮಗಳು. ಅದೇ ಗ್ರಾಮದ ಸುಮಾರು ಜನ ಭಾಳ ವ್ಯವಸ್ಥಿತವಾದಂಥ ಪಿತೂರಿ ಮಾಡಿ 20ನೇ ತಾರೀಕು ನೈಟು ಸಾಮೂಹಿಕ ಅತ್ಯಾಚಾರ ಮಾಡಿ ಅವ್ರನ್ನ ಕೊಲೆ ಮಾಡಿ ಬಾವಿಗೆಸ್ತು ಒಂದು ದುಷ್ಕೃತ್ಯನ ಖಂಡಿಸಿ ನಾವು ಇವತ್ತು ಸನ್ಮಾನ್ಯ ಗೃಹ ಸಚಿವರು ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಒಂದು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಒಂದು ಮನವಿ ಕೊಟ್ಟಿದ್ದೇವೆ. ಮನವಿ ಉದ್ದೇಶ, ಯಾರ್ಯಾರು ಆರೋಪಿಗಳಿದ್ದಾರೆ ಆ ಪ್ರಕರಣದ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಯಾವುದೇ ಮುಲಾಜಿಲ್ಲದೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸುವಂಥ ಕೆಲಸ ಮಾಡಬೇಕು. ನೊಂದಂಥ ಸಂತ್ರಸ್ತರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋಂಥದ್ದು ಒಂದು ವಿಷಯ. ಆದರೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮೊನ್ನೆ ವೇದಿಕೆ ಶುದ್ಧೀಕರಣ ನೆಪದಲ್ಲಿ ಈ RSS ಅವರು, ಬಜರಂಗಿಗಳು ಮತ್ತು ಈ BJP ಟೀಮು, NDA ಟೀಮ್ ಏನು ಇದೆ, ಇವರೆಲ್ಲ ಸೇರಿ ಅವರಿಗೆ ಹೋಮ ಹವನ ಮಾಡಿರೋದು, ಸ್ಥಳನ ಗಂಗಾಜಲ ಪ್ರೋಕ್ಷಣೆ ಮಾಡಿ ಶುದ್ಧೀಕರಣ ಮಾಡಿರೋದು, ಗೋಮೂತ್ರ ಸಿಂಪಡಿಸಿರೋದು, ಇವೆಲ್ಲ ಕೂಡ ಈ ದೇಶಕ್ಕೆ ಕ್ಷೇಮಕರ ಅಲ್ಲ. ನಮ್ಮ ದೇಶದ ಸಂವಿಧಾನ ಪ್ರಕಾರ ಅವರಿಗೆ ಯಾರ್ಯಾರು ಅವನು ಗೋಮೂತ್ರ ಕುಡಿತಾರೆ ಅಥವಾ ಗೋಮೂತ್ರ ಸಿಂಪಡಣೆ ಮಾಡ್ತಾರೆ ಅವರೆಲ್ಲ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ದಂಧೆ ಮಾಡ್ತಾರೆ ಅಂಥದ್ದು. ಇವತ್ತು ರಾಮ ಮಂದಿರ ಕಟ್ಟಿದ್ರು, ರಾಮ ಮಂದಿರ ಕಟ್ಟಿಬಿಟ್ಟು ಇವತ್ತು ರಾಮ ಮಂದಿರದ ಒಳಗಡೆನೇ ಉಂಡಿ ಹಣ ಕದಿಯೋಂಥ ಜನ ಇವರು ಒಬ್ಬ ರಾಷ್ಟ್ರೀಯ ನಾಯಕನ ನಿಂತು ಭಾಷಣ ಮಾಡಿದಂಥ ವೇದಿಕೆನ ಇವರು ಶುದ್ಧೀಕರಣ ಮಾಡೋಕ್ಕೆ ಅಯೋಗ್ಯರು. ಅಂಥ ಅಯೋಗ್ಯರಿಗೆ ತಕ್ಕ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಒಂದು ವಿಚಾರ, ಪ್ರಮುಖವಾದಂಥ ವಿಚಾರ. ಮತ್ತು RSS ಏನು ನೋಂದಣಿ ಆಗಬೇಕು ಅನ್ನುವಂಥದ್ದು ನಮ್ಮದು ಪ್ರಮುಖವಾದಂಥ ಬೇಡಿಕೆ ಆಗಿತ್ತು. ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ಸನ್ಮಾನ್ಯ ಗೃಹ ಸಚಿವರ ಜೊತೆಯಲ್ಲಿ ಅದು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರಬೇಕು ಅಂತ ಹೇಳಿ ನಾವು ಮಾರ್ಗದರ್ಶನ ಪಡ್ಕೊಂಡು ಬಂದಿದ್ದೀವಿ. ಈ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಏನು ಈ ಶೋಷಿತ ವರ್ಗಗಳ ಮೇಲೆ ನಡ್ತಕ್ಕಂಥ ಅನ್ಯಾಯ, ಅತ್ಯಾಚಾರ, ಶೋಷಣೆ, ದೌರ್ಜನ್ಯ, ಸಾಮಾಜಿಕ ಬಹಿಷ್ಕಾರ ಇಂಥ ವಿಚಾರಗಳನ್ನು ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತದೆ ಅಂತೆಲ್ಲ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಮುನಿಯಾಂಜನಪ್ಪ, ರಾಜ್ಯಾಧ್ಯಕ್ಷರು, ಪ್ರಜಾವಿಮೋಚನೆ ಚಳವಳಿ ಸ್ವಾಮಿ.